ರಾಜ್ಯದ ಇತಿಹಾಸದಲ್ಲಿ ಹಿಂದೆ ಎಂದೂ ನಡೆಯದಂತಹ ಅತಿ ಘೋರ ಕೃತ್ಯ ಇದು. ಇದು ಇಡೀ ಮನುಕುಲವೇ ಬೆಚ್ಚಿ ಬೀಳುವಂತಹ ಸ್ಟೋರಿ. ಗರ್ಭದಲ್ಲೇ ಚಿವಿಟಿ ಹೋದವ ಸಾವಿರಾರು ಕಂದಮ್ಮಗಳು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ಈ ಸ್ಟೋರಿ ನೋಡ್ಬೇಕು ನೀವು. ಹಳೆ ಮೈಸೂರಾಯಿತು, ಈಗ ಕಲ್ಯಾಣ ಕರ್ನಾಟಕ ಸರದಿ. ಮಂಡ್ಯ ಬೆನ್ನಲ್ಲೇ ಯಾದಗಿರಿಯಲ್ಲೂ ಹೆಣ್ಣು ಭ್ರೂಣ ಹತ್ಯೆ ಜಾಲ ಪತ್ತೆಯಾಗಿದೆ. ಗರ್ಭದಲ್ಲೇ ಚಿವಿಟಿ ಹೋದವ ಸಾವಿರಾರು ಕಂದಮ್ಮಗಳು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಸ್ಟೋರಿ ನೋಡಲೇಬೇಕು. ಹಳೆ ಮೈಸೂರಾಯಿತು, ಈಗ ಕಲ್ಯಾಣ ಕರ್ನಾಟಕ ಸರದಿ. ಭ್ರೂಣದಲ್ಲಿ ನವಜಾತ ಶಿಶುಗಳ ಅಥವಾ ರಾಜ್ಯದ ಮಗುವಾಗಿ ಬರಬೇಕಾಗಿದ್ದ ಅದೆಷ್ಟೋ ಮಗುಗಳು ಭ್ರೂಣದಲ್ಲೇ ಹತ್ಯೆ. ಯಾದಗಿರಿಯಲ್ಲಿ ಹೆಣ್ಣು ಭ್ರೂಣಗಳ ನರಮೇಧ ನಡೀತಿದೆಯಾ? ನೋಂದಣಿಯಾಗಿದ್ದ 3,000 ಗರ್ಭಿಣಿಯರ ಸುಳಿವೇ ಸಿಕ್ತಿಲ್ಲ. ಅವರಿಗೆ ಹೆರಿಗೆ ಆಯ್ತಾ ಇಲ್ವಾ ಅನ್ನೋ ಮಾಹಿತಿಯೇ ಇಲ್ಲ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಯಾದಗಿರಿಯ ಭ್ರೂಣ ಹತ್ಯೆಯ ಭೀಕರ ವರದಿ. ಗರ್ಭಿಣಿಯರು ನಾಪತ್ತೆಯಾದ್ರ ಸದ್ದಿಲ್ಲದೆ ಕೊಲೆಯಾದವ ಭ್ರೂಣಗಳು. ನೋಂದಣಿಯಾಗಿದ್ದ 30,000 ಗರ್ಭಿಣಿಯರಲ್ಲಿ 3,000 ಮಹಿಳೆಯರ ಸುಳಿವೇ ಇಲ್ಲ. ವರ್ಷದಲ್ಲೇ ನಡೆದಿದೆಯೇ 1,000ಕ್ಕೂ ಹೆಚ್ಚು ಭ್ರೂಣಗಳ ಮಾರಣ ಹೋಮ. ಆರೋಗ್ಯ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದ ಅತ್ಯಂತ ಆಘಾತಕಾರಿ ಸುದ್ದಿ ಇದು. ಯಾದಗಿರಿಯಲ್ಲಿ ಕಾಗದದ ಮೇಲೆ ಹೆಣ್ಣು ಮಕ್ಕಳ ಹೆಸರಿದೆ, ಗರ್ಭವತಿ ಹೆಣ್ಣು ಮಕ್ಕಳ ಹೆಸರಿದೆ. ಆ ಗರ್ಭವತಿ ಹೆಣ್ಣು ಮಗಳ ಅಥವಾ ಗೃಹಿಣಿಯ ಗರ್ಭಧಾರಣೆ ಆಯ್ತಾ, ಹೆರಿಗೆ ಆಯ್ತೆ ಅಥವಾ ಭ್ರೂಣದಲ್ಲೇ ಹತ್ಯೆ ಆಯ್ತೆ? ಆರೋಗ್ಯ ಇಲಾಖೆ ಬಳಿಯೇ ಇಲ್ಲ ಸ್ಪಷ್ಟ ಉತ್ತರ. ಪತ್ತೆ ಇಲ್ಲದ 3,000 ಗರ್ಭಿಣಿಯರ ರಹಸ್ಯವೇನು? ಗರ್ಭಿಣಿಯರ ಟ್ರ್ಯಾಕಿಂಗ್ ಸಿಸ್ಟಮ್ ಫೇಲ್ ಆಯ್ತಾ? ಜಿಲ್ಲಾಡಳಿತದ ಕಣ್ತಪ್ಪಿಸಿ ನಡೆದಿದೆಯಾ ಮಹಾಪರಾಧ? ರಾಜ್ಯದ ಸರಾಸರಿಗಿಂತಲೂ ಯಾದಗಿರಿಯ ಗರ್ಭಪಾತದ ಅಂಕಿಅಂಶಗಳು ಆತಂಕಕಾರಿ. ಹಳ್ಳಿಗಳಲ್ಲಿ ಬೇರು ಬಿಟ್ಟ ಯಮದೂತ ನಕಲಿ ವೈದ್ಯರ ಜಾಲಕ್ಕೆ ಯಾವಾಗ ಬ್ರೇಕ್ ಹಾಕ್ತೀರಿ? ಲೈಸೆನ್ಸ್ ಇಲ್ಲದ ಸ್ಕ್ಯಾನಿಂಗ್ ಸೆಂಟರ್ಗಳೇ ಭ್ರೂಣ ಹಂತಕರಿಗೆ ವರದಾನ. ನಕಲಿ ವೈದ್ಯರು ಮತ್ತು ಅಕ್ರಮ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಬ್ರೇಕ್ ಹಾಕೋದು ಯಾವಾಗ? ಯಾದಗಿರಿಗೆ ಮಳೆ ಬರಬೇಕಾ? ಯಾದಗಿರಿಗೆ ಮಳೆ ಬರಬೇಕು ಅಂದ್ರೆ ಈ ತರಹದ ನರಮೇಧಗಳು ನಿಲ್ಲಬೇಕಲ್ಲ. ಮನುಷ್ಯ ಮಕ್ಕಳು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನಾ ಈ ನರಮೇಧವನ್ನ? ಕರ್ನಾಟಕದ ಕಿವಿಯಂತಿರುವ ಯಾದಗಿರಿಯಲ್ಲಿ ಗೃಹಿಣಿಯರ ಮತ್ತು ಹೆಣ್ಣು ಮಕ್ಕಳ ಭ್ರೂಣದಲ್ಲಿ ಇನ್ನೂ ಹುಟ್ಟದೇ ಇರತಕ್ಕಂತಹ ಆ ಮಾಂಸಪಿಂಡವ ಆತ್ಮವನ್ನ ಹಿಚಿಕೆ ಹಾಕಲಾಗ್ತಾ ಇದೆಯಾ? ಇಡೀ ಭಾರತವೇ ತಲೆ ಕೆಡಿಸಿ ನೋಡಬೇಕಾಗಿರೋ ಸುದ್ದಿ ಇದು. ಯಾವುದೋ ಮರುಭೂಮಿ ರಾಜಸ್ಥಾನದ ಕಥೆಯಲ್ಲ ಇದು, ನಮ್ಮದೇ ಕರ್ನಾಟಕ. ಹುಡುಗರಿಗೆ ಕನ್ಯೆಯರೇ ಸಿಗ್ತಿಲ್ಲ, ಇದಕ್ಕೆ ಭ್ರೂಣ ಹತ್ಯೆಯೇ ಕಾರಣನ? ಗಂಡು ಹೆಣ್ಣಿನ ಅನುಪಾತದಲ್ಲಿ ಭೀಕರ ಏರುಪೇರು. ಇದು ಪ್ರಕೃತಿ ನೀಡಿದ ಶಾಪವಲ್ಲ, ಮಾನವನ ಪಾಪಕೃತ್ಯ ಇದು. ಅಂದು ಭ್ರೂಣ ಹತ್ಯೆ ಮಾಡಿದ ಕೈಗಳು ಇಂದು ಕನ್ಯೆಗಾಗಿ ಅಲೆದಾಡ್ತಾ ಇದ್ದಾರೆ. ಗಂಡು ಮಗುವೆ ಬೇಕೆನ್ನುವ ಹಠಕ್ಕೆ ಮನುಕುಲವೇ ಬೆಲೆ ತೆರುತ್ತಿದೆಯೇ? ಕನ್ಯಾ ಬರದಿಂದ ಸಮಾಜವೇ ನಶಿಸಿ ಹೋಗುತ್ತೆ ಎಂಬ ಆತಂಕ ಎದುರಾಗಿದೆ. ಹೆಣ್ಣು ಮಕ್ಕಳು ಸಿಗ್ತಿಲ್ಲ ಅಂತ ಹೇಳಿ ರೈತರ ಮಕ್ಕಳು, ಗಂಡು ಮಕ್ಕಳು ಗದ್ದೆಗೆ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಲಿಂಗಾನುಪಾತದಲ್ಲಿ ಏರುಪೇರಾಗಿದೆ. ಹೆಣ್ಣು ಮಕ್ಕಳ ಭ್ರೂಣದಲ್ಲಿರುವಂತಹ ಲಿಂಗ ಗಂಡಾದ್ರೆ ಬೇಕು, ಹೆಣ್ಣಾದ್ರೆ ಬೇಡ ಎನ್ನುವುದಿದ್ದರೆ ನಿಜಕ್ಕೂ ಕೂಡ ಅತ್ಯಂತ ದುರಂತ ಅಲ್ವಾ ಇದು? ಈ ದೇಶದ ಸಾಧನೆಯ ಪಟ್ಟಿಯಲ್ಲಿ ಸಾಧಕಿಯರ ಸಂಖ್ಯೆ ಹೆಚ್ಚಿದೆ. ಇವತ್ತು ದ್ರೌಪದಿ ಮುರ್ಮು ಎನ್ನುವಂತಹ ಹೆಣ್ಣು ಮಗಳು ದೇಶದ ರಾಷ್ಟ್ರಪತಿ. ಆ ರಾಷ್ಟ್ರಪತಿಯ ತಾಯಿ ಮನಸ್ಸು ಮಾಡಿದ್ದಿದ್ರೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯಾ? ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವವರು ನಿದ್ದೆ ಮಾಡ್ತಿದ್ದಾರ? 3,000 ಗರ್ಭಿಣಿಯರು ನಾಪತ್ತೆಯಾದರೂ ಅಧಿಕಾರಿಗಳಿಗೆ ಸುಳಿವಿಲ್ವಾ? ಗರ್ಭಿಣಿಯರ ಟ್ರ್ಯಾಕಿಂಗ್ ಸಿಸ್ಟಮ್ಗೆ ಏನಾಗಿದೆ? ಸ್ಕ್ಯಾನಿಂಗ್ ಸೆಂಟರ್ಗಳ ಯಮದೂತರ ಜೊತೆ ಅಧಿಕಾರಿಗಳು ಕೈ ಜೋಡಿಸಿದ್ದಾರ? ನಕಲಿ ವೈದ್ಯರು ಅಟ್ಟಹಾಸ ಮೆರೆಯುತ್ತಿದ್ದರೂ ಇಲಾಖೆ ಯಾಕೆ ಸುಮ್ಮನಿದೆ? ಭ್ರೂಣ ಹತ್ಯೆ ಮಾಡಕೂಡದು, ಅದು ಅಕ್ಷಮ್ಯ ಅಪರಾಧ. ಭ್ರೂಣ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗುತ್ತೆ. ಆರೋಗ್ಯ ಇಲಾಖೆಯಿಂದ ಏನೇನು ಕಲರ್ಫುಲ್ ಆ್ಯಡ್ ಅಂತೀರಿ, ಜಾಹೀರಾತು ಕಂಡು ಗೋಡೆ ಮೇಲೆಲ್ಲ ಇರ್ತವೆ. ನೋ ಭ್ರೂಣ ಹತ್ಯೆ. ಭ್ರೂಣ ಹತ್ಯೆ ಮಾಡುವವನು, ಭ್ರೂಣ ಹತ್ಯೆಗೆ ಸಹಕಾರ ಕೊಟ್ಟವನು, ಭ್ರೂಣ ಹತ್ಯೆಗೆ ಒಳಪಟ್ಟವಳು ಎಲ್ರಿಗೂ ಕಠಿಣ ಶಿಕ್ಷೆ ಇದೆ ಅನ್ನುತ್ತೆ ಆರೋಗ್ಯ ಇಲಾಖೆ. ಆದರೆ ಯಾದಗಿರಿಯಲ್ಲಿ ಹಾಡ ಹಗಲೇ
ನರಮೇಧಗಳಾಗ್ತಾ ಇದೆ. ಸದ್ದಿಲ್ಲದೆ ನಡೆಯುತ್ತಿದೆಯೇ ನಕಲಿ ತಾಯಿ ಕಾರ್ಡ್ಗಳ ಸೃಷ್ಟಿಯ ಕರಾಳ ದಂಧೆ. ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಅಧಿಕಾರಿಗಳೇ ನಕಲಿ ಕಾರ್ಡ್ ಸೃಷ್ಟಿ ಮಾಡ್ತಿದ್ದಾರ. ಗರ್ಭಿಣಿಯರ ನೋಂದಣಿ ಸಂಖ್ಯೆ ಹೆಚ್ಚಿಸೋದಕ್ಕೆ ನೈತಿಕತೆ ಮರೆತ್ರ ಆರೋಗ್ಯ ಸಿಬ್ಬಂದಿ. ಕಾಗದದ ಮೇಲೆ ಮಾತ್ರ ಸೃಷ್ಟಿಯಾದ ಸಾವಿರಾರು ಕಾಲ್ಪನಿಕ ಗರ್ಭಿಣಿಯರು. ಯಾದಗಿರಿಯ ಡಿಎಚ್ಒ ಬಿರಾದರ್ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಯಾದಗಿರಿಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ನಾವು ಕೇಳ್ಕೊಂಡಿರ್ಲಿಲ್ಲ ಈ ತರಹದ್ದು ನರಮೇಧಗಳು. ಭ್ರೂಣ ಹತ್ಯೆ ಅನ್ನೋದು ಅಪರಾಧ, ಮಹಾ ಅಪರಾಧ. ಆದ್ರೆ ಯಾದಗಿರಿ ಅದಕ್ಕೆ ಕ್ಯಾಪಿಟಲ್ ಆಗೋಯ್ತಾ ಅಂತ, ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಏನಾದ್ರು ಬಂದಿದಾವ? ಇಲ್ಲ ಸರ್, ಅಂತ ಏನಿಲ್ಲ ಸರ್. ಇವತ್ತು ಪ್ರಕಟಣೆಯಲ್ಲಿ ನಾನು ನೋಡಿದೆ, ಪತ್ರಿಕಾ ಪ್ರಕಟಣೆಯಲ್ಲಿ ಅಂತಾವು ಯಾವುದೇ ಇಲ್ಲ. ನಾವು ಯಾದಗಿರಿ ಜಿಲ್ಲೆಯ RCH ಪೋರ್ಟಲ್ ಅನ್ನ ನಾವು ಪರಿಶೀಲನೆ ಮಾಡಿದ್ವಿ ಸರ್. ಇವತ್ತ ಮೊದಲು ನಾವು ಎವ್ರಿ ಮಂತ್ ರಿವ್ಯೂ ಮಾಡ್ತೀವಿ. ಇವತ್ತು ನಾವು ಕುಲಂಕುಷವಾಗಿ ಪರಿಶೀಲನೆ ಮಾಡಿದೀವಿ. ಏನಾಗ್ತಾ ಇದೆ ಸರ್ ಅಂದ್ರೆ, ಈ ಕೆಲವೊಂದು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಮತ್ತು ಸಮುದಾಯ ಕೇಂದ್ರ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಆಗ್ತಾವಲ್ಲ ಸರ್, RCH ಪೋರ್ಟಲ್ ನಲ್ಲಿ ಡೆಲಿವರಿ ಔಟ್ಕಮ್ ಒಂದೊಂದ್ಸಲ ಆ ಕಾಲಮ್ ನಲ್ಲಿ ಎಂಟ್ರಿ ಮಾಡಂಗಿಲ್ಲ. ನೇರವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್, ರಿಜಿಸ್ಟ್ರೇಷನ್ ಕಾಲಮ್ ನಲ್ಲಿ, ಚೈಲ್ಡ್ ರಿಜಿಸ್ಟ್ರೇಷನ್ ಕಾಲಮ್ ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಸರ್. ಸೊ ಅದನ್ನ ನಾವು ಗಮನಿಸಿದಾಗ ಏನಾಗ್ತಾ ಇದೆ ಸರ್, 2024-25ನೇ ಸಾಲಿನ RCH ಪೋರ್ಟಲ್ ದತ್ತಾಂಶಗಳೆಲ್ಲ ನೋಡಿದಾಗ ಸರ್, ನಾವು ಗರ್ಭಿಣಿಯರ ನೋಂದಣಿ 31,435 ಇದೆ ಸರ್. ಮತ್ತು ಮಕ್ಕಳ ಜನನ ದಾಖಲಾತಿ 29,181 ಇದೆ ಸರ್. ಮತ್ತ ಅದರಲ್ಲಿ 171 ನಿರ್ಜೀವ ಜನನ ಅಂದ್ರೆ ಸ್ಟಿಲ್ ಬರ್ತ್ ಆಗಿದೆ ಸರ್. 182 ಇನ್ಫಂಟ್ ಡೆತ್ ಆಗಿದೆ ಸರ್, ಅಂದ್ರೆ ನವಜಾತ ಶಿಶು ಮರಣ ಆಗಿದೆ ಸರ್. ಅದು 1,269 ಗರ್ಭಪಾತ ಆಗಿದಾವ ಸರ್. ಇದು ಗರ್ಭಪಾತ ಏನಂದ್ರೆ, ನಾವ್ ಎಷ್ಟು ರಿಜಿಸ್ಟ್ರೇಷನ್ ಆಗ್ತಾವಲ್ಲ ಸರ್ ANC, ಅದರಲ್ಲಿ 5 to 10% ಗರ್ಭಪಾತ ಆಗ್ತಕ್ಕಂಥ ಸರ್ವಸಾಮಾನ್ಯ ಸರ್. ಸರ್ವೇ ಸಾಮಾನ್ಯ ಅಂದ್ರೆ ವ್ಯವಸ್ಥಿತ ಗರ್ಭಪಾತವೋ ಅಥವಾ ಇಲ್ಲ, ವ್ಯವಸ್ಥಿತ ಇಲ್ಲ ಸರ್, ವ್ಯವಸ್ಥಿತ ಇಲ್ಲ. ಅವು ನ್ಯಾಚುರಲ್ ಆಗಿ ಆಗಿರ್ತಾವ ಸರ್, ಸ್ಪಾಂಟೇನಿಯಸ್ ಅಬಾರ್ಷನ್ ಆಗಿರ್ತಾವ ಸರ್. ಅವೇನ ವ್ಯವಸ್ಥಿತವಾಗಿ ಆಗಿರೋದಿಲ್ಲ ಸರ್, ಅವು ಸ್ಪಾಂಟೇನಿಯಸ್ ಅಬಾರ್ಷನ್ ಆಗಿರ್ತಾವ ಸರ್. 5 to 10% ನ್ಯಾಚುರಲ್ ಇದೆ ಸರ್, ಇದು ಏನಿಲ್ಲ. DHO ಸಾಹೇಬ್ರೆ, ನೀವು ಪಾಪ ನಿಮ್ಮ ಜವಾಬ್ದಾರಿಯ ವ್ಯಾಪ್ತಿಯಲ್ಲಿ ನೀವು ಮಾತನಾಡ್ತಾ ಇದ್ದೀರಿ, ಆದ್ರೆ ಅಂಕಿಅಂಶಗಳು ಯಾದಗಿರಿಯ ಕಥೆ ಹೇಳ್ತಾ ಇದೆ. ನಾವು ಮಂಡ್ಯದ ಆಲೆಮನೆಯಲ್ಲಿ ಭ್ರೂಣ ಹತ್ಯೆಗಳಾಗ್ತಾ ಇದೆ ಎನ್ನುವಂತ ವರದಿ ಓದಿದ ಅನುಭವ ಇರುವ ನಮಗೆ ಯಾದಗಿರಿಯಲ್ಲಿ ಸರ್ ನನಗೆ ಆಶ್ಚರ್ಯ ಅನ್ಸೋದೇನು ಗೊತ್ತಾ, ಒಂದೆರಡು ಸಂಖ್ಯೆ ಆಚೆ ಈಚೆ ಆಗಿದ್ರು ಕೂಡ ಪರವಾಗಿರ್ತಿರ್ಲಿಲ್ಲ. 30,000ದಲ್ಲಿ 3,000 ಗರ್ಭಿಣಿ ಹೆಣ್ಣು ಮಕ್ಕಳ ಇಲ್ಲ ಸರ್, ಅಲ್ಲಿ 3,000 ಲೆಕ್ಕ ಕೊಟ್ಟಿಲ್ಲ ಸರ್. ನಮ್ಗೆ 3,000 ಲೆಕ್ಕ ಕೊಟ್ಟಿನಿ, 3,000 ನಾಪತ್ತೆ ಇಲ್ಲ ಸರ್. ನಮ್ಗೆ ನಮ್ಮ ವರದಿ ಪ್ರಕಾರ 632 ಗರ್ಭಿಣಿಯರು ದಾಖಲಾತಿ ಫಲಿತಾಂಶ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಸರ್. ಎಸ್ ಮಾತನಾಡೋಣ DHO ಸಾಹೇಬ್ರೆ. ಈಗ ಉಸ್ತುವಾರಿ ಸಚಿವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ವತಃ ಯಾದಗಿರಿಯ ಉಸ್ತುವಾರಿ ಸಚಿವರು ದರ್ಶನಾಪುರ್ ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ ಸರ್. ಯಾದಗಿರಿಯ ಇತಿಹಾಸದಲ್ಲಿ ನಾವು ಹಿಂದೆ ಯಾವತ್ತೂ ಕೂಡ ಕೇಳಿಸ್ಕೊಂಡಿರ್ಲಿಲ್ಲ ಸರ್ ಈ ತರಹದ ಒಂದು ಗರ್ಭಪಾತಗಳಾಗ್ತಾ ಇದೆಯೋ ಅಂತ. ಅಂದ್ರೆ ಯಾವ ತರ ಸರ್, 30,000 ಗರ್ಭಿಣಿ ಹೆಣ್ಣು ಮಕ್ಕಳ ಆ ಪಟ್ಟಿಯ ಪೈಕಿ 3,000 ಹೆಣ್ಣು ಮಕ್ಕಳಿಗೆ ಅಲ್ಲಿ ಅಲ್ಲ ಅಂಕಿಅಂಶಗಳು ಅದೇ ಎಷ್ಟು ವರ್ಷನಾಗ 30,000 ಎಷ್ಟು ತಿಂಗಳ ಎಷ್ಟು ವರ್ಷನಾಗ ಡೆಲಿವರಿ ಆಗ್ಯಾವ, ಎಷ್ಟು ಇದಾಗ್ಯಾವ? 4 ತಿಂಗಳ ಈ ಹಂತದಲ್ಲಿ ಇದೆಯಲ್ಲ, ಈ ಅಂತರದಲ್ಲಿ 3,000 ಹೆಣ್ಣು ಮಕ್ಕಳ ವಿವರಗಳೇ ಇಲ್ಲ. ಅವರಿಗೆ ಹೆರಿಗೆ ಆಗಿದೆಯೋ ಇಲ್ವೋ ಗೊತ್ತೇ ಇಲ್ಲ. ಹೌದಾ? ನೋಡಮ್, ನಾನು DH ಅವ್ರು ಕೂಡ ಮಾತಾಡಿ ಡೀಟೇಲ್ ತರ್ಸಿ ನಿಮ್ ಕೂಡ ಮಾತಾಡ್ತೇನೆ. DHO ಅವರಿಗೆ ಸಂಪರ್ಕದಲ್ಲೇ ಇದ್ದಾರೆ. ಆಯ್ತು, ನೀವು ಮಾತಾಡಿ ಅವ್ರ ಬಳಿ ಡೀಟೇಲ್ ಇರ್ತದೆ ನೋಡಿ, ಕೇಳ್ಕೊರಿ. ಹೌದ್ರಿ, ನಾವು 5 ತಿಂಗಳಿಂದ ನಾವು KDP ಮಾಡಿದಾಗ ಡೀಟೇಲ್ ತಗೊಂಡಿವಿ. ನಮ್ಮ ಹತ್ರ ಮಾಹಿತಿ ಇಲ್ಲ. ನಿಮ್ಮ ಲೈನ್ದಾಗ DHO ಇದ್ರೆ ನೀವು DHO ಕೂಡ ಮಾತಾಡ್ರಿ. ಇಲ್ಕ ನನ್ಗೊಂದು ಅರ್ಧ ತಾಸು ಟೈಮ್ ಕೊಟ್ರೆ ನಾ DHO ಕೂಡ ಮಾತಾಡಿ ನಿಮ್ಗೆ ಡೀಟೇಲ್ ಕೊಡ್ತೀನಿ ಅಂತ. ಬಟ್ ನಿಮ್ಮ ಗಮನಕ್ಕೆ ಬಂದಿಲ್ವಾ ಸಾಹೇಬ್ರೆ? ಇಲ್ಲ KDP ಮೀಟಿಂಗ್ ಮಾಡಿದಾಗ ಗಮನಕ್ಕೆ ಬಂದಾಗ ನಾವು ಏನೇನ್ ಮಾಡ್ಬೇಕಂಬದ್ ಹೇಳಿರ್ತೀವಿ. ಸರ್ಕಾರದ ಏನೇನು ಏನೇನ್ ಮಾಡ್ಬೇಕು ಎಲ್ಲ ಹೇಳಿರ್ತೀವಿ. ತಕ್ಷಣ ರಿಪೋರ್ಟ್ ತೆಗೆದುಕೊಳ್ಬೇಕಾಗುತ್ತೆ ತಾವು, ಇದು ಅತಿ ಗಂಭೀರವಾದಂತಹ. ಇಲ್ರಿ, ನಾವು KDP ಮೀಟಿಂಗ್ ಏನು 4 ತಿಂಗಳಿಗೆ 3 ತಿಂಗಳಿಗೆ ಮಾಡ್ತೀವಿ. ಅದ್ರಾಗ ಎಲ್ಲ ಇದನ್ನ ಹೆಲ್ತ್ ಎಲ್ಲ ಡಿಟೇಲೇ ಮಾಡಿರ್ತೀವಿ. ನಾವು ಈಗ 6 ತಿಂಗಳಿಂದ ಮಾಡಿದ್ವಿ, ಈಗ ಮಾಡಿಲ್ಲ ನಾ ಮೀಟಿಂಗ್ ಮಾಡಿದಾಗ ಎಲ್ಲ ಡೀಟೇಲ್ ತಗೊಂಡು ಏನೇನ್ ಮಾಡ್ಬೇಕು, ಯಾಕೆ ಹಿಂಗಾಗ್ಯಾವ ಅದೆಲ್ಲ ನಾವು ಡೀಟೇಲ್ ಮಾಹಿತಿ ಕಳಿಸಿರ್ತೀವಲ್ಲ. ಅವ್ ಆಗ್ಲಾರ್ದಂಗ್ ನೋಡ್ಕೊಂತ ನಾವು ಸಂಬಂಧಪಟ್ಟ ಇಲಾಖೆದವ್ರಿಗೆ ಹೇಳಿರ್ತೀವಿ ನಾವು. ಸರ್, ಇನ್ನು ಅಲ್ಲೊಂದಷ್ಟು ನಕಲಿ ವೈದ್ಯಗಳ ಸಂಖ್ಯೆ ಕೂಡ ಹೆಚ್ಚಿದೆ, ಭ್ರೂಣ ಹತ್ಯೆಗಳ ಆರೋಪ. ಇಲ್ಲ ಅದು ಏನಿಲ್ಲ. ಅದಕ್ಕೆಲ್ಲ ಈಗ ನಮ್ಮ DHO ಮತ್ತು ಇಲ್ಲಿ THOಗಳು ಮತ್ತು ಇಲ್ಲಿ ಮೆಡಿಕಲ್ ಆಫೀಸರ್ಸ್ ಎಲ್ಲ ಅದ್ರ ಬಗ್ಗೆ ಕಟ್ಟುನಿಟ್ಟಾಗಿ ಮಾಡ್ಲಕತ್ತಾರ. ಎಷ್ಟು ಸಾಧ್ಯ ಅದ ಮಾಡ್ತೀವಿ. ಕಳ್ತನ್ಲಿಂದ ಎಲ್ಲರೂ ಹೋಗಿ ಏನ್ರ ಅದು ಗೊತ್ತಾಗಲ್ರಿ. ಈಗ
ಈಗ ಉಳಿದದ್ದೆಲ್ಲ ಈಗ ಹಾಸ್ಪಿಟಲ್ದಾಗ ರೆಗ್ಯುಲರ್ ಚೆಕಪ್ ನಡೆಬೋದು. ಏನೀಗ ಒಂದು ಎರಡು ವರ್ಷದಿಂದ ಒಂದು ಏನು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಅವಾಗ್ಲಿಂದ ರಾಜ್ಯದಾಗ ನನಗನ್ಸೋ ಮಟ್ಟಿಗೆ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ಯಾವ್ರಿ. ಕಡಿಮೆ ಜೊತೆಗೆ ಎಲ್ಲೋ ಒಂದ್ ಕಡೆ ರೈತರ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗ್ತಿಲ್ಲ ಅನ್ನೋ ಒಂದು ವಿಚಾರವೂ ಕೂಡ ರಾಜ್ಯದಲ್ಲಿ ಇರುವಂತಹದ್ದು. ಇಲ್ಲ, ಅದು ಈಗ ಆಲ್ರೆಡಿ ಮತ್ತೀಗ 97% ಹೆಣ್ಮಕ್ಳು ಇದ್ರೆ 100% ಗಂಡ್ಮಕ್ಳು ಆದಲ್ ರೇಷಿಯೋ ಅದೇ ಆದ್ರಿ, ಹಂಗಾಗಿ ಆಗಿರ್ಬೋದು. ಬಟ್ ಈಗ ಏನದಲ್ಲ ಪ್ರಮಾಣ ಕಡಿಮೆ ಆಗ್ಯದ. ಈಗ ಆಗ್ಯದ ಹೆಣ್ಮಕ್ಳು ಕೂಡ ಸಬಲರಾಗ್ಯಾರ, ಅವರು ಕೂಡ ಎಲ್ಲಾ ರೀತಿ ಗಂಡಸರ ಏನ್ ಮಾಡ್ತಕ್ಕಂತ ಶಕ್ತಿ ಅದ, ಓದೋದಾಗ್ಲಿ ಉದ್ಯೋಗದಾಗಲಿ ಸರ್ಕಾರನು ಸಾಕಷ್ಟು ಅವ್ರಿಗೆ ರಾಜಕೀಯವಾಗಿ ಮತ್ತು ಉದ್ಯೋಗದಲ್ಲಿ ಶೈಕ್ಷಣಿಕ ಹೆಚ್ಚಿನ ಒಂದು ಶಕ್ತಿ ಕೊಡೋದ್ರಿಂದ ಆ ಪ್ರಮಾಣ ಕಡಿಮೆ ಆಕ್ಯಂತ ಹೋಗ್ಯದ್ರಿ, ಇಲ್ಲ ಅಂತ ಹೇಳಕತ್ತಿಲ್ಲ. ಬಟ್ ಆ ಪ್ರಮಾಣ ಕಡಿಮೆ ಆಗ್ಯದ. ಈಗ ನಮ್ಮ ಜನರ ಗ್ರಾಮೀಣ ಪ್ರದೇಶ ಇರ್ತಕ್ಕಂಥ ಜನರ ಮೆಂಟಾಲಿಟಿಯನ್ನು ಚೇಂಜ್ ಆಗ್ಬೇಕಲ್ಲ. ಹೆಣ್ಣೊಂದು ಕಲಿತರೆ ಮನೆ ಶಾಲೆ ತೆರೆದಂತೆ ಅಂತಂಬೋದು ಬರಬೇಕಲ್ಲ ಅವರಿಗೆ. ಯಾಕೆ ಎಜುಕೇಶನ್ ಆದಾಗೆ ಇದೆಲ್ಲ ಆಗ್ತದ್ರಿ. ಇನ್ನು ಜೊತೆಗೆ ತಮ್ಮಲ್ಲೊಂದು ಮನವಿ ಸರ್, ಇದೊಂದು ಆಘಾತಕಾರಿಯಾದಂತಹ ಸುದ್ದಿ ಆಗಿರೋದ್ರಿಂದಾಗಿ ತಕ್ಷಣ ಇಲ್ಲ ಕರೆಕ್ಟ್ ಇಲ್ಲ, ನೀವು ಇಲ್ಲ ಮನವಿ ಅಲ್ಲ, ನಮ್ಮ ಡ್ಯೂಟಿ ಇದು. ನಮ್ಮ ಎಲ್ಲಾ ನಾವಾಗ್ಲಿ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಸರ್ಕಾರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗ್ಲಿ ಬೇರೆ ನಮ್ಮ ಡೆಪ್ಟಿ ಕಮಿಷನರ್ ಆಗಿ ನಮ್ಮ ಡ್ಯೂಟಿ ಅದ. ನಾವೆಲ್ಲ ಕೂಡ ಇದಕ್ಕೆ ಆಸ್ಪದ ಕೊಟ್ಟಿರ್ತಕ್ಕಂತ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದಕ್ಕೆ. DHO ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಸರ್ ಧ್ವನಿ ಕೇಳಿಸ್ತಿದೆಯಲ್ಲ? ಸರ್, ಈಗ ಉಸ್ತುವಾರಿ ದರ್ಶನಾಪುರ ಅವರು ಕೂಡ ಮಾತನಾಡ್ತಾ ಇದ್ರು, ಎಲ್ಲೋ ಒಂದ್ ಕಡೆ ಅವರಿಗೆ ಅವ್ರ ಗಮನಕ್ಕೆ ಇದು ಹೋಗ್ಲಿಲ್ಲ ಅನ್ನೋ ತರ ಇತ್ತು. ಆದ್ರೂ ಕೂಡ ಅವರ ಜವಾಬ್ದಾರಿಯುತವಾದಂತಹ ಮ್ಯಾಕ್ಸಿಮಮ್ ಅವರು ಏನೇನೋ ಸ್ಪಂದನೆ ಕೊಡಬೇಕು ಅಥವಾ ಸಹಕಾರ ಕೊಡಬೇಕು ಅದು ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಇನ್ನು ಸರ್, ಇದು ಎಲ್ಲೋ ಒಂದು ಕಡೆ ಸರ್ ಯಾದಗಿರಿಯಲ್ಲಿ ರೈತರು ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಿಲ್ಲ ಅನ್ನೋ ವಿಚಾರ ಬೆಳಕಿಗೆ ಬಂದ ನಂತರ ಈ ಭ್ರೂಣ ಹತ್ಯೆ ಬೆಳಕಿಗೆ ಬರ್ತಾ ಇರೋದು, ಇದು ಒಂಥರದ್ದು ಶಾಕಿಂಗ್ ಸರ್. ಇದು ಇಲ್ಲ ಹಾಗೇನಿಲ್ಲ ಸರ್, ಹಾಗೇನಿಲ್ಲ ಅಂತ ಮಿಸ್ಸಿಂಗ್ ಏನಿಲ್ಲ ಸರ್. ನಮ್ಗೆ ಈಗ 3,000 ಅಂತ ಏನ್ ಬರ್ದಿದ್ದಾರೆ, ಅದಕ್ಕೆಲ್ಲ ನಾನು ತಮ್ಗೆ ಎಲ್ಲ ಲೆಕ್ಕ ಕೊಟ್ಟಿದ್ದೀನಿ. ಅದು ಇನ್ಫಂಟ್ ಡೆತ್ ಆಗಿರೋ ಬಗ್ಗೆ, ಸ್ಟಿಲ್ ಬರ್ತ್ ಆಗಿರೋ ಬಗ್ಗೆ, ಅಬೋರ್ಷನ್ ಆಗಿರೋ ಬಗ್ಗೆ ಕೊಟ್ಟಿದ್ದೀನಿ. ನಮ್ಗೆ ಡಿಫ್ರೆನ್ಸ್ ಬರ್ತಾ ಇರೋದು ಕೇವಲ 632 ಜನ ಸರ್. 32 ಗರ್ಭಿಣಿಯರದು ದಾಖಲಾತಿಗಳು ಸಿಗ್ತಾ ಇಲ್ಲ. ಅದು ಕಾರಣ ಏನಿರ್ಬೋದು ಅಂತಂದ್ರೆ ಇಲ್ಲಿ ಸ್ವಲ್ಪ ಮೈಗ್ರೇಷನ್ ಜಾಸ್ತಿ ಇದೆ ಸರ್ ಯಾದಗಿರಿನಲ್ಲಿ, ತಮ್ಗೆ ಗೊತ್ತಿದೆ. ಸೊ ಮೈಗ್ರೇಷನ್ ಆಗಿ ಹೋದಂತ ಸಂದರ್ಭದಲ್ಲಿ ನಮ್ಗೆ ಈ RCH ಪೋರ್ಟಲ್ ನಲ್ಲಿ ದತ್ತಾಂಶಗಳು ಎಂಟ್ರಿ ಮಾಡ್ಬೇಕಾಗಿತ್ತಂದ್ರೆ ಅವ್ರದ್ದು ದಾಖಲಾತಿಗಳು ಸಿಕ್ಕಿರಲ್ಲ ಸರ್ ಮೈಗ್ರೇಷನ್ ಆಗಿ ಹೋದಂತ ಸಂದರ್ಭದಲ್ಲಿ. ಅದಕ್ಕಾಗಿ ಸ್ವಲ್ಪ ವ್ಯತ್ಯಾಸ ಬರ್ತಾ ಇದೆ ಸರ್. ಹೊರತಾಗಿ ಈ 3,000 ಏನ್ ಮಿಸ್ಸಿಂಗ್ ಅಂತಿದೆ ಇದು ಯಾವುದೇ ಕಾರಣಕ್ಕೂ ಅಷ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಸರ್, ಈಗ ದಾಖಲೆಗಳು ನಿಖರವಾಗಿ ಸಿಗಬೇಕು ಅಂದ್ರೆ ಒಂದು ಪವರ್ಫುಲ್ ಸಿಸ್ಟಮ್ ನ ಅಳವಡಿಸಬೇಕು. ಅದರ ಕೆಲಸವೂ ಕೂಡ ನಿಮ್ಮ ಕಡೆಯಿಂದನೇ ಆಗಬೇಕು. ಜೊತೆಗೆ ಸರ್, ಈಗ ಈ ತರಹದ ಭ್ರೂಣ ಹತ್ಯೆ ಪ್ರಕರಣಗಳು ನೀವು ಆಸ್ಪತ್ರೆಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಇದನ್ನು ಹೆಂಗ್ ಪತ್ತೆ ಹಚ್ಚುವಂತಹ ಕಾರ್ಯವೈಖರಿ ಇರ್ತಾವೆ ತಮ್ದು ಅಂತ? ನೀವು ಪ್ರತಿ ತಿಂಗಳಿಗೂ ಕೂಡ ಭೇಟಿ ಕೊಡ್ತೀರಾ ಹೇಗೆ? ಈ ಗರ್ಭಪಾತಗಳು ಆಗಿರ್ತಕ್ಕಂಥವನ್ನ ವರದಿ ತಗೋತೀವಿ ಸರ್ ನಾವು ಪ್ರತಿ ತಿಂಗಳು. ವರದಿ ತಗೊಂಡು ಈಗ ಯಾವ ಮೋರ್ ದೆನ್ 12 ವೀಕ್ಸ್ 16 ವೀಕ್ಸ್ ಆದ್ಮೇಲೆ ಯಾವ ಗರ್ಭಪಾತಗಳಾಗಿದ್ದಾವು, ಅದರಲ್ಲಿ 2 ಅಥವಾ 3 ಹೆಣ್ಮಕ್ಳು ಇದ್ದು ಗರ್ಭಪಾತ ಆಗಿದ್ರೆ ನಾವು ಅದ್ರದ್ದು ಏನಂದ್ರೆ ಆಡಿಟ್ ಮಾಡ್ತಾ ಇದೀವಿ ಸರ್. ಎಸ್, ಆಡಿಟ್ ಮಾಡಿ ಅದನ್ನ ತಡೆಯುವಂತ ಎಲ್ಲಾ ಕಾರ್ಯಗಳನ್ನ ನಾವು ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು ಮಹೇಶ್ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಇದಕ್ಕೊಂದು ಸೂಕ್ತವಾದಂತಹ ಪರಿಹಾರ ಕಂಡುಕೊಳ್ಳುವಂತಹ ಕೆಲಸಗಳು ಆಗಲೇಬೇಕು ಎನ್ನುವಂತಹ ಆಶಯ ನಮ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.